ಕೇರಳದಲ್ಲಿರುವ ಕೊಟ್ಟಿಯೂರು ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ತುಂಬಾನೇ ಫೇಮಸ್ ಆಗ್ತಿದೆ. ನೀವು ಸಹ ಕೊಟ್ಟಿಯೂರಿಗೆ ಬಸ್ಸಲ್ಲಿ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೋತಿದ್ದೀರಾ? ಸೊ ಈ ರೀಲು ನಿಮಗೋಸ್ಕರ. ರೀಲ್ನ ಸೇವ್ ಮಾಡ್ಕೊಂಡು ಫಾಲೋ ಮಾಡ್ಕೊಳ್ಳಿ. ಕೊಟ್ಟಿಯೂರಿಗೆ ಬೆಂಗಳೂರಿಂದ 280 ಕಿಲೋಮೀಟರ್ ಇದೆ. ಕೊಟ್ಟಿಯೂರಿಗೆ ಡೈರೆಕ್ಟ್ ಬಸ್ಸಸ್ ಇರೋದಿಲ್ಲ. ಅದರಿಂದ ಮೊದಲು ಬೆಂಗಳೂರಿಂದ ಇರಿಟಿಗೆ ರೀಚ್ ಆಗಬೇಕು. ಇರಿಟಿಗೆ ಹೋಗೋದಕ್ಕೆ 2 ಸ್ಟೇಟ್ಗಳಿಂದನೂ ಬಸ್ಸಸ್ ಇದೆ. ನಮ್ಮ ಕರ್ನಾಟಕ KSRTC ಮತ್ತೆ ಕೇರಳ KSRTC ಬಸ್ಸಸ್ ಸಹ ಅವೈಲೇಬಲ್ ಇರುತ್ತೆ. ಕರ್ನಾಟಕ KSRTC ಬಸ್ದು ಚಾರ್ಜಸ್ ನೋಡಿ ಈ ರೀತಿ ಇದೆ. ಅದೇ ಕೇರಳ KSRTC ಚಾರ್ಜಸ್ ನೋಡಿ ಈ ರೀತಿ ಇರುತ್ತೆ. ನಿಮಗೆ ಯಾವುದು ಬೆಸ್ಟ್ ಪ್ರೈಸ್ ಮತ್ತೆ ನಿಮಗೆ ಯಾವುದು ಕಂಫರ್ಟಬಲ್ ಇರುತ್ತೋ ಅದರಲ್ಲಿ ಬುಕ್ ಮಾಡ್ಕೊಳ್ಳಿ. ಇರಿಟಿಯನ್ನ ರೀಚ್ ಆದ್ಮೇಲೆ ಅಲ್ಲಿಂದ ನಿಮಗೆ ಕೊಟ್ಟಿಯೂರ್ಗೆ ಡೈರೆಕ್ಟ್ ಬಸ್ಸು ಅವೈಲೇಬಲ್ ಇರುತ್ತೆ. ಇರಿಟಿಯಿಂದ ಕೊಟ್ಟಿಯೂರ್ಗೆ 30 ಕಿಲೋಮೀಟರ್ ಇರುತ್ತೆ. ಬಸ್ಸಲ್ಲಿ 40 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಬಸ್ಸಲ್ಲಿ 1.5 ಅವರ್ ಜರ್ನಿ ಇರುತ್ತೆ. ಜರ್ನಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಕೊಟ್ಟಿಯೂರ್ನ ರೀಚ್ ಆದಮೇಲೆ ಅಲ್ಲಿ ನಿಮಗೆ ವಾಶ್ರೂಮ್ ಫೆಸಿಲಿಟೀಸ್ ಅವೈಲೇಬಲ್ ಇರುತ್ತೆ, ರೂಮ್ಸ್ ಅವೈಲೇಬಲ್ ಇರುತ್ತೆ, ಮತ್ತೆ ನೀವು ನದಿಯಲ್ಲೂ ಸಹ ಸ್ನಾನವನ್ನು ಮಾಡ್ಕೋಬಹುದು. ನಿಮಗೆ ಯಾವುದು ಕನ್ವೀನಿಯಂಟ್ ಆಗುತ್ತೋ ಅದರಲ್ಲಿ ನೀವು ಪ್ಲಾನ್ ಮಾಡಿಕೊಂಡು ನೀವು ಆದಷ್ಟು ಬೇಗ ಕೊಟ್ಟಿಯೂರು ವೈಶಾಖ ಮಹೋತ್ಸವದಲ್ಲಿ ದೇವರನ್ನ ದರ್ಶನವನ್ನ ಪಡ್ಕೊಂಡು ಬನ್ನಿ. ಈ ಎಲ್ಲ ಡೀಟೇಲ್ಸ್ನ ಫುಲ್ ವಿಡಿಯೋದಲ್ಲಿ ಇನ್ನು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಲಿಂಕ್ ಬೇಕು ಅಂತಾನೆ ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡಿ.